ಇವತ್ತಿನ ವಿಡಿಯೋದಾಗ ಏನು ಹೇಳಕತ್ತೀನಪ್ಪ ಅಂದ್ರೆ ಹೌ ಟು ಬಿಲ್ಡ್ ಮಜಲ್ ಅಂತ. ಸೊ ಮಜಲ್ ಮಾಸನ ಯಾವ ಥರ ಮಾಡಬೇಕು, ಹೈಪರ್ಟ್ರೋಪಿನ್ ಯಾವ ಥರ ಅಚೀವ್ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಸೊ ಇದರಲ್ಲಿ ನಾನು ಮೂರು ಥರ ಡಿವೈಡ್ ಮಾಡ್ತೀನಿ. ಸೊ ಒಂದು ಟ್ರೈನಿಂಗ್, ಮತ್ತು ಒಂದು ನ್ಯೂಟ್ರಿಷನ್, ಇನ್ನೊಂದು ರಿಕವರಿ ಅಂತ. ಸೊ ಈ ವಿಡಿಯೋದಲ್ಲಿ ನ್ಯೂಟ್ರಿಷನ್ ಬಗ್ಗೆ ಅಷ್ಟೇ ಜಾಸ್ತಿ ಮಾತಾಡ್ತೀನಿ. ಸೊ ಮಿಕ್ಕಿದ್ದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಸೊ ನಮ್ಮ ಫುಡ್ಡಲ್ಲಿ ನಾವು ಮೂರು ಥರ ಡಿವೈಡ್ ಮಾಡ್ತೀವಿ. ಸೊ ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸು, ಮ್ಯಾಕ್ರೋನ್ಯೂಟ್ರಿಯೆಂಟ್ಸು ಮತ್ತು ಫೈಬರ್ ಅಂತ. ಸೊ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ವಿಟಾಮಿನ್ಸು, ಮಿನರಲ್ಸ್ ಎಲ್ಲ ಬರುತ್ತೆ. ಸೊ ಮ್ಯಾಕ್ರೋಸಲ್ಲಿ ಏನೇನು ಬರ್ತಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್, ಇವು ಮೂರು ಬರುತ್ತೆ. ಸೊ ಕಾರ್ಬೋಹೈಡ್ರೇಟ್ಸ್ ಎಷ್ಟು ಇರಬೇಕಪ್ಪ ಅಂದರೆ ಟೋಟಲ್ ನಾವು ಎಷ್ಟು ಕ್ಯಾಲ್ರಿ ಕನ್ಸ್ಯೂಮ್ ಮಾಡಬೇಕಪ್ಪ ಅಂದರೆ ಸೊ ಮೇಂಟೆನೆನ್ಸ್ ಕ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನಿಮ್ಮದು ಮೇಂಟೆನೆನ್ಸ್ ಕ್ಯಾಲ್ರಿ ಅಡಲ್ಟ್ಸಿಗೆ, ಇದು ನಾನು ಈ ವಿಡಿಯೋ ಮಾಡ್ತಿರೋದು ಬರೀ ಅಡಲ್ಟ್ಸಿಗೆ ಅಷ್ಟೇ. ಸೊ ಮೈನರ್ಸಿಗೆ ಬೇಕಾದರೆ ನೀವು ನ್ಯೂಟ್ರಿಷನಿಸ್ಟ್ ಅಥವಾ ಡೈಟಿಷಿಯನ್ ಕನ್ಸಲ್ಟ್ ಮಾಡಿ, ಇಲ್ಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಸೊ ಇದು ಅಡಲ್ಟ್ಸಿಗೆ ಮಾತ್ರ. ಸೊ ಮೇಲ್ಸ್ಗೆ ಫಿಮೇಲ್ಸ್ಗೆ ಬೇರೆ ಬೇರೆ ಆಗುತ್ತೆ. ಸೊ ಮೇಂಟೆನೆನ್ಸ್ ಕ್ಯಾಲ್ರಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಂತ ನಾನು ಡಿಸ್ಕ್ರಿಪ್ಷನಲ್ಲಿ ಫಾರ್ಮುಲ್ ಹಾಕಿರ್ತೀನಿ ಮೇಲ್ಸು ಫಿಮೇಲ್ಸಿಗೆ. ಸೊ ಅದ್ರ ಪ್ರಕಾರ ನೀವು ಮೇಂಟೆನೆನ್ಸ್ ಕ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಆ ಮೇಂಟೆನೆನ್ಸ್ ಕ್ಯಾಲ್ರಿನ ಮತ್ತು ನೀವು ಟ್ರೈನಿಂಗ್ ಮಾಡ್ತಿರೋ ಆ್ಯಕ್ಟಿವಿಟಿ ಫ್ಯಾಕ್ಟರ್ನ ಇಂಟು ಮಾಡಿದರೆ ಸೊ ನಿಮ್ಮದು ಟೋಟಲ್ ಎನರ್ಜಿ ಎಕ್ಸ್ಪೆಂಡಿಚರ್ ಬರುತ್ತೆ. ಸೊ ಅದ್ರ ಪ್ರಕಾರ ನೀವು ಏನು ಮಾಡಬೇಕಪ್ಪ ಅಂದರೆ ಸೊ ನೀವು ಬಲ್ಕಿಂಗ್ ಮಾಡ್ತಿದ್ರೆ, ಸೊ ಬಲ್ಕಿಂಗ್ ಅಂದರೆ ಯಾವ ಥರಪ್ಪ ಅಂದರೆ ಯಾರು ತೆಳಗಿರ್ತೀರ, ಸೊ ಅವರು ದಪ್ಪ ಆಗಬೇಕು ಅಂದ್ಕೊಂಡಿದ್ರೆ ಸೊ ಬಲ್ಕಿಂಗ್ ಮಾಡಬೇಕಾಗುತ್ತೆ. ಬಲ್ಕಿಂಗಲ್ಲಿ ಏನು ಮಾಡಬೇಕಪ್ಪ, ಅರೌಂಡ್ 250 to 500 ಕಿಲೋ ಕ್ಯಾಲ್ರಿನ ಪರ್ ಡೇ ಎಕ್ಸ್ಟ್ರಾ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಅದೇ ನೀವು ಫ್ಯಾಟ್ ಲಾಸ್ ಮಾಡ್ತಿದ್ರೆ ಸೊ 250 to 500 ಕಿಲೋ ಕ್ಯಾಲ್ರಿನ ಕಡಿಮೆ, ಟೋಟಲ್ ನಿಮ್ದು ಮೇಂಟೆನೆನ್ಸ್ ಕ್ಯಾಲ್ರಿ ಎಷ್ಟು ಇರುತ್ತಲ್ಲ ಅದಕ್ಕಿಂತ ಕಡಿಮೆ ತಿನ್ನಬೇಕಾಗುತ್ತೆ. ಸೊ ಆವಾಗ ನಿಮ್ದು ಕಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಅಥವಾ ಫ್ಯಾಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಬಲ್ಕಿಂಗ್ ಮಾಡೋರು ಎಕ್ಸ್ಟ್ರಾ ತಿನ್ನಬೇಕು 500 ಕ್ಯಾಲ್ರಿ, ಫ್ಯಾಟ್ ಲಾಸ್ ಮಾಡೋರು 500 ಕಿಲೋ ಕ್ಯಾಲ್ರಿ ಕಡಿಮೆ ತಿನ್ನಬೇಕು. ಸೊ ಅದ್ರ ಪ್ರಕಾರ ಸೊ ನಾವು ಡಯಟ್ ಅಂದರೆ ಏನೆಲ್ಲ ಇರುತ್ತೆ, ಹೆಲ್ದಿ ಡಯಟ್ ಅಂದರೆ ಲೈಕ್ ಸೊ ಬ್ಯಾಲೆನ್ಸ್ ಡಯಟ್ ಫಾಲೋ ಮಾಡಬೇಕಾಗುತ್ತೆ. ಬ್ಯಾಲೆನ್ಸ್ ಡಯಟಲ್ಲಿ ಏನಿರುತ್ತಪ್ಪ ಅಂದರೆ ನಮ್ಮದು ಟೋಟಲ್ ಪ್ಲೇಟಲ್ಲಿ 50% ಫ್ರೂಟ್ಸು, ವೆಜಿಟೇಬಲ್ಸು ಇರಬೇಕು. ಸೊ 25% ಪ್ರೋಟೀನ್ಸ್ ಇರಬೇಕು, 10 to 15% ಫ್ಯಾಟ್ ಇರಬೇಕು. ಸೊ 5% ಫೈಬರ್ ಫುಡ್ ಇರಬೇಕು. ಸೊ ನಾವು ತುಂಬ ಜನ ಏನು ಮಾಡ್ತೀವಪ್ಪ ಅಂದರೆ ಊಟ ಮಾಡಬೇಕಾದ್ರೆ ಉಪ್ಪಿನಕಾಯಿ ಥರ ಪಲ್ಯ ತಿಂತೀವಿ. ಸೊ ಯೂಶ್ವಲಿ ನಾವು ಊಟ ಮಾಡಬೇಕಾದ್ರೆ ಕಾಯಿ ಪಲ್ಯ ಮತ್ತು ಹಣ್ಣುಗಳನ್ನು ಜಾಸ್ತಿ ತಿನ್ನಬೇಕು. ಸೊ ಅದೊಂದು ನೆನಪಿರಲಿ. ಸೊ ಕಾರ್ಬೋಹೈಡ್ರೇಟ್ಸು ಯಾಕೆ ಇಂಪಾರ್ಟೆಂಟಪ್ಪ ಅಂದರೆ ಸೊ ನೀವು ವರ್ಕ್ ಮಾಡ್ತಿರಲ್ಲ, ಸೊ ಅದಕ್ಕೆ ನಿಮ್ದು ಬೇಸಿಕ್ ಎನರ್ಜಿ ಕೊಡಬೇಕಂದ್ರೆ ಕಾರ್ಬೋಹೈಡ್ರೇಟ್ಸೇ ಇಂಪಾರ್ಟೆಂಟ್ ಆಗುತ್ತೆ. ಕಾರ್ಬೋಹೈಡ್ರೇಟ್ಸಲ್ಲಿ ಸಿಂಪಲ್ ಕಾರ್ಬ್ಸ್, ಕಾಂಪ್ಲೆಕ್ಸ್ ಕಾರ್ಬ್ಸ್ ಅಂತ ಬರುತ್ತೆ. ಸೊ ಆದಷ್ಟು ನೀವು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇರುವಂಥ ಫುಡ್ಡನ್ನು ತಿನ್ನಬೇಕು. ಯಾವ ಫುಡ್ಡಪ್ಪ ಅಂದರೆ ಸ್ವೀಟ್ ಪೊಟ್ಯಾಟೊ ಆಗಿರ್ಬೋದು, ಓಟ್ಸ್ ಆಗಿರ್ಬೋದು, ಮತ್ತು ವೀಟ್ ಆಗಿರ್ಬೋದು, ಅಂದರೆ ಗೋಧಿ ಹಿಟ್ಟು. ಸೊ ಈ ಥರ ಎಲ್ಲ ನೀವು ತಿನ್ಬೋದು. ಮತ್ತು ಫ್ಯಾಟ್ಸಲ್ಲಿ ಏನೇನು ಬರುತ್ತಪ್ಪ ಅಂದರೆ ಹೆಲ್ದಿ ಫ್ಯಾಟ್ಸ್ ಇರಬೇಕು. ಸೊ ಹೆಲ್ದಿ ಫ್ಯಾಟ್ಸ್ ಅಂದರೆ ಯಾವುದಪ್ಪ ಅಂದ್ರೆ ಯಾವ ಫುಡ್ಡಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೋ ಆ ಫುಡ್ಡನ್ನು ಜಾಸ್ತಿ ತಿನ್ನಬೇಕು. ಸ್ಯಾಚುರೇಟೆಡ್ ಫುಡ್ಡನ್ನು ಸ್ವಲ್ಪ ಕಡಿಮೆ ತಿನ್ನಬೇಕು. ಯಾವುದಪ್ಪ ಅಂದ್ರೆ ಆಲಿವ್ ಆಯಿಲ್ ಆಗಿರ್ಬೋದು, ಮತ್ತು ಅವಕಾಡೋ ಆಗಿರ್ಬೋದು, ಮತ್ತು ನಟ್ಸ್, ಅವೆಲ್ಲ ನೀವು ಜಾಸ್ತಿ ತಿನ್ನಬೇಕು. ಮತ್ತು ಪ್ರೋಟೀನಲ್ಲಿ ಏನು ಬರುತ್ತಪ್ಪ ಅಂದರೆ ಸೊ ಪ್ರೋಟೀನ್ ಎಷ್ಟು ತಿನ್ನಬೇಕಪ್ಪ ಒನ್ ಡೇ ಅಂದರೆ ಸೊ ಕಾರ್ಬೋಹೈಡ್ರೇಟ್ಸು ಅರೌಂಡ್ 3 to 6 grams ಪರ್ kg ಬಾಡಿ ವೇಟ್ ತಿನ್ನಬೇಕಾಗುತ್ತೆ. ಫ್ಯಾಟ್ ಅರೌಂಡ್ 0.8 to 1 gram ಪರ್ kg ಬಾಡಿ ವೇಟ್ ತಿನ್ನಬೇಕಾಗುತ್ತೆ. ಅದೇ ಥರ ಪ್ರೋಟೀನನ್ನು ಎಷ್ಟು ತಿನ್ನಬೇಕಪ್ಪ ಅಂದರೆ ಅರೌಂಡ್ 1 gram to 2 gram ಪರ್ kg ಬಾಡಿ ವೇಟ್ ಪರ್ ಡೇ ತಿನ್ನಬೇಕಾಗುತ್ತೆ. ಸೊ ಅದೇ ಪ್ರೋಟೀನ್ ಯಾಕೆ ಇಂಪಾರ್ಟೆಂಟಪ್ಪ ಅಂದರೆ ನೀವು ಜಿಮ್ಮಲ್ಲೆಲ್ಲ ವರ್ಕೌಟ್ ಮಾಡ್ತೀರ. ಸೊ ಅದರಿಂದ ಏನಾಗುತ್ತೆ, ಸೊ ಮಸಲ್ಸು ಮೈಕ್ರೋ ಟಿಯರ್ ಅಂತ ಆಗುತ್ತೆ. ಆಮೇಲೆ ಮೈಕ್ರೋ ಟಿಯರ್ ಆದಮೇಲೆ ನೀವು ಮಲ್ಕೊತೀರಲ್ಲ ಸ್ಲೀಪಲ್ಲಿ, ಅವಾಗ ಏನಾಗುತ್ತೆ ಮಜಲ್ ಬಿಲ್ಡ್ ಆಗುತ್ತೆ. ಸೊ ಅವಾಗ ಬಿಲ್ಡ್ ಆಗಬೇಕಂದ್ರೆ ಅದಕ್ಕೆ ಫ್ಯೂಲ್ ಬೇಕಲ್ಲ. ಸೊ ಫ್ಯೂಲ್ ಏನಪ್ಪ ಅಂದರೆ ಪ್ರೋಟೀನ್. ಸೊ ಪ್ರೋಟೀನ್ ಇಲ್ಲದೆ ನಿಮ್ಮ ಬಾಡಿ ಬಿಲ್ಡಿಂಗ್ ಮಾಡೋಕ್ಕಾಗಲ್ಲ. ಸೊ ಅದ್ರ ಸಂಬಂಧ ಪ್ರೋಟೀನನ್ನು ಆ್ಯಡ್ ಮಾಡ್ಕೊಳ್ಳಿ, ಕಂಪಲ್ಸರಿ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ತಿನ್ನಬೇಕಂತ ನಾನು ಆಲ್ರೆಡಿ ಹೇಳಿದ್ದೀನಿ. 1 to 2 grams ಪರ್ kg ಬಾಡಿ ವೇಟ್ ಪರ್ ಡೇ ತಿನ್ನಬೇಕಾಗುತ್ತೆ. ಮತ್ತು ಪ್ರೋಟೀನ್, ಹೈ ಸೋರ್ಸಸ್ ಆಫ್ ಪ್ರೋಟೀನ್ ಫುಡ್ಸ್ ಯಾವ್ಯಾವಪ್ಪ ಅಂದರೆ ಎಗ್ಸ್ ಆಗಿರ್ಬೋದು, ಮತ್ತು ಚಿಕನ್ ಆಗಿರ್ಬೋದು, ಮತ್ತು ಮಟನ್. ಸೊ ಮಟನ್ ಆಲ್ಮೋಸ್ಟ್ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದರೆ ರೆಡ್ ಮೀಟನ್ನು ಯಾಕೆ ಅವಾಯ್ಡ್ ಮಾಡಬೇಕಪ್ಪ ಅಂದರೆ ಅದರಲ್ಲಿ ಸ್ವಲ್ಪ ಅನ್ಹೆಲ್ದಿ ಫ್ಯಾಟ್ನು ಜಾಸ್ತಿ ಇರುತ್ತೆ. ಸೊ ಅದ್ರ ಸಂಬಂಧ ಸ್ವಲ್ಪ ಮಾಡ್ರೇಟ್ ಲೆವೆಲಲ್ಲಿ ಗಿಟನ್ ಸ್ವಲ್ಪ ರೆಡ್ ಮೀಟನ್ನು ತಿನ್ನಿ. ಇಲ್ಲಾಂದರೆ ಬೇರೆ ನೀವು ತಿನ್ಬೋದು. ಸೊ ಮತ್ತು ಹೈ ಫ್ಯಾಟಿ ಫಿಶ್ ಅಂತ ಬರುತ್ತೆ. ಸೊ ಸಲ್ಮನ್ ಫಿಶ್ ಬರುತ್ತೆ. ಸೊ ಅದು ತಿನ್ಬೋದು. ಮತ್ತು ಸೋಯಾ ಚಂಕ್ಸ್ ತಿನ್ಬೋದು.
ಸೊ ಮತ್ತು ಪನ್ನೀರ್ ತಿನ್ಬೋದು. ಈ ಥರ ನೀವು ಪ್ರೋಟೀನ್ ಫುಡ್ಡನ್ನು ನಿಮ್ಮ ಡೈಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂದರೆ ರೋಲ್ ಪ್ಲೇ ಆಗೋದು. ಸೊ ಫ್ರೂಟ್ಸ್ ವೆಜಿಟೇಬಲ್ಸ್. ಸೊ ಫ್ರೂಟ್ಸ್ ವೆಜಿಟೇಬಲ್ಸನ್ನು ಆಲ್ಮೋಸ್ಟ್ ಜಾಸ್ತಿ ತಿನ್ನಬೇಕಾಗುತ್ತೆ. ಯಾಕಂದರೆ ಸೊ ವಿಟಾಮಿನ್ಸು ಮಿನರಲ್ಸ್ ಎಲ್ಲ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದ್ರ ಸಂಬಂಧ ನಿಮ್ಮ ಟೋಟಲ್ ಮಸಲ್ ರಿಕವರಿಯಲ್ಲಿ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಗ್ನೀಷಿಯಮ್, ಜಿಂಕ್ ಅವೆಲ್ಲ, ಐರನ್ ಅವೆಲ್ಲ ಹೆಲ್ಪ್ ಮಾಡುತ್ತೆ. ಸೊ ಅದ್ರ ಸಂಬಂಧ ಸೊ ಎಲ್ಲ ಕಲರ್ ಫುಡ್ ಲೈಕ್ ಎಲ್ಲ ಕಲರ್ದು ಫ್ರೂಟ್ಸು ಮತ್ತು ವೆಜಿಟೇಬಲ್ಸನ್ನು ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಸೊ ಎನರ್ಜಿ ಕ್ಯಾಲ್ಕುಲೇಷನ್ ಅಥವಾ ಮೇಂಟೆನೆನ್ಸ್ ಕ್ಯಾಲ್ಕುಲೇಷನ್ ಆಗಲಿ ಅಥವಾ ನಿಮ್ಮ ಬೇರೆ ಏನಾದರೂ ನ್ಯೂಟ್ರಿಷನ್ ಬಗ್ಗೆ ಏನಾದರೂ ಕ್ವೈರೀಸ್ ಇದ್ದರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಮತ್ತೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.